ನಾಟಿ ಕೋಳಿ ಇಷ್ಟಪಡದೇ ಇರೋರು ಯಾರಿದ್ದಾರೆ ಹೇಳಿ? ಯಾರೋ ಇದ್ದರೆ ಒಬ್ಬರು ಇಬ್ಬರು ಇರ್ತಾರಷ್ಟೇ. ಹಾಗಿದ್ರೆ ನಾ ಹೇಳೋ ಟಿಪ್ಸು ಟ್ರಿಕ್ಸು ಸ್ಟೆಪ್ಸು ಫಾಲೋ ಮಾಡ್ತಾ ಮಾಡಿ ಒಂದು ಸ್ಪೈಸಿ ಚಿಕನ್ ಬಸ್ಸಾರು ನೀವು ನಿಮ್ಮ ಮನೇಲಿ ಈಸಿಯಾಗಿ ಮಾಡ್ಕೊಬೋದು. ಚಿಕನ್ ಅಡುಗೆ ಬರದೇ ಇದ್ದವರು ಕೂಡ ಈಸಿಯಾಗಿ ರೆಡಿ ಮಾಡ್ಕೊಬೋದು. ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 kg ಆಗೋಷ್ಟು ನಾಟಿ ಕೋಳಿ ತೊಗೊಂಡಿದ್ದೀನಿ. ಇದು ಹುಂಜ ಅಂತಾರಲ್ವ, ಆ ಥರದ ಕೋಳಿ ಇದು. ನೋಡಿ, ಸ್ವಲ್ಪನೂ ಫ್ಯಾಟ್ ಇಲ್ಲ ಇದರಲ್ಲಿ, ಫುಲ್ ರೆಡ್ಡಕ್ಕಿದೆ ಮಟನ್ನು. ಮೂಳೆ ಮಾತ್ರ ಸಖತ್ ಗಟ್ಟಿ ಇರುತ್ತೆ ಒಂದು ನಾಟಿ ಕೋಳಿಗೆ. ಇದನ್ನು ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ಸೈಡ್ ಇಟ್ಕೊಂಬಿಡೋಣ. ಈಗ ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು 2 ಗಡ್ಡೆ ಆಗೋಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಅದು ಲೈಟಾಗಿ ಫ್ರೈ ಆದರೆ ಸಾಕು. ಈಗ ನಾನು ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಮಸಾಲೆ. ಹಾಗೆ ಇಲ್ಲೊಂದು 4 ಗಡ್ಡೆ ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ. ನೀವು ಸಾಂಬಾರು ಜಾಸ್ತಿ ಬೇಕು ಅನ್ನೋರಾದರೆ ಇದೇ ಇಂಗ್ರೀಡಿಯೆಂಟ್ಸ್ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 2 ಇಂಚ್ ಆಗೋಷ್ಟು ಚಕ್ಕೆ, ಒಂದು 5-6 ಲವಂಗ, 1 ಸ್ಪೂನ್ ಆಗೋಷ್ಟು ಗಸಗಸೆ, ಹಾಗೆ ಒಂದು ಏಲಕ್ಕಿ, ಒಂದು 2 ಇಂಚ್ ಆಗೋಷ್ಟು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ಚೆನ್ನಾಗಿ ಆರಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಪುದೀನ ಹಾಕ್ಕೊತಾ ಇದ್ದೀನಿ. ಇಲ್ಲೊಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ, ಫ್ರೆಶ್ ಆಗಿರ್ತಕ್ಕಂಥ ತೆಂಗಿನಕಾಯಿ ತುರಿನೂ ಹಾಕ್ಕೊತಿದ್ದೀನಿ. ನೀವು ಇನ್ನೂ ಜಾಸ್ತಿ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು. ನಾನು ನೋಡಿ ಫ್ರೈ ಮಾಡಿರ್ತಕ್ಕಂಥ ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನ ಹಾಕ್ಕೊತಿದ್ದೀನಿ. ಅದಕ್ಕೆ ಯಾಕಂದರೆ ಅದು ಗಸಗಸೆ ಫ್ರೈ ಮಾಡಿರ್ತೀರಿ, ಎಲ್ಲ ಅದಕ್ಕೆ ಅಂಟ್ಕೊಂಡಿರುತ್ತೆ. ಹಾಗಾಗಿ ನೀರು ಹಾಕ್ಕೊಳ್ಳಿ. ಇಲ್ಲಿ ನಾನು 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಖಾರ ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೊಳೋರಾದರೆ ಮಾಡ್ಕೊಬೋದು. ಆದರೆ ನಾ ಮಾಡ್ತಿರೋದು ಕರೆಕ್ಟಾಗಿರುತ್ತೆ ಖಾರ, ಆದರೆ ಒಂದು ಸ್ವಲ್ಪ ಸ್ಪೈಸಿ ಇರುತ್ತೆ ಅಷ್ಟೇ. ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು, ತರಿ ಆಗೋದು ಬೇಡ. ಈಗ ಮಸಾಲೆ ರೆಡಿ ಆಯಿತು. ಈಗ ಸ್ಟವ್ ಆನ್ ಮಾಡಿ ಅದೇ ಕುಕ್ಕರ್ನೇ ಇಡ್ತಿದ್ದೀನಿ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದರೆ ಅದು ನಾಟಿ ಕೋಳಿ ಹುಂಜ ಆಗಿರೋದ್ರಿಂದ ಅದರಲ್ಲಿ ಕೊಬ್ಬಿನಂಶ ಇರೋದಿಲ್ಲ. ಅದರಲ್ಲಿ ನೋಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕೊಬ್ಬಿನಂಶ ಇಲ್ಲ ಇದರಲ್ಲಿ. ಹಾಗಾಗಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆಯಿಲ್ ಹಾಕೋದ್ರಿಂದ ಚಿಕನ್ನು ಸಾಫ್ಟಾಗಿ ಬೇಗ ಬೇಯುತ್ತೆ. ನೋಡಿ, ತೊಳೆದಿರ್ತಕ್ಕಂಥ ಚಿಕನ್ ಹಾಕ್ಕೊಂಡು ಅದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಇದು ನಾವು ಹಾಕಿರೋಂಥ ಎಣ್ಣೆ, ಉಪ್ಪು, ಅರಿಶಿನ ಎಲ್ಲ ನೀಟಾಗಿ ಚಿಕನ್ಗೆ ಮಿಕ್ಸ್ ಆಗಬೇಕಲ್ವಾ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು 3ರಿಂದ 4 ವಿಷಲ್ ಬರೋ ತನಕ ಕೂಗಿಸ್ಕೊಳ್ಳಿ. ಇದು ಚೆನ್ನಾಗಿ, ಯಾಕಂದರೆ ಚೆನ್ನಾಗಿ ಬೇಯಬೇಕು. ನಾಟಿ ಕೋಳಿ ತುಂಬಾ ಗಟ್ಟಿ ಇದೆ ಈ ಒಂದು ನಾಟಿ ಕೋಳಿ ಮಟನ್ನು. ಹಾಗಾಗಿ 3ರಿಂದ 4 ವಿಷಲ್ ಕೂಗಿಸ್ಕೊಂಡಿದ್ದಾಯಿತು. ನೋಡಿ, ರೆಡಿ ಆಗಿದೆ. ಇದು ಸಾಫ್ಟಾಗಿ ಕೂಡ ಬೆಂದಿದೆ. ಚಿಕನ್ ಮುಟ್ಟಿದ ಕೂಡಲೇ ಮೂಳೆಯಿಂದ ಸಪ್ರೇಟ್ ಆಗಬೇಕು, ಆ ಥರ ನೀಟಾಗಿ ಬೆಂದಿರಬೇಕು. ಇಲ್ಲಾಂದರೆ ಚಿಕನ್ ತಿನ್ನೋದಕ್ಕಂತೂ ಆಗೋದೇ ಇಲ್ಲ ಈ ಒಂದು ನಾಟಿ ಕೋಳಿ ನೀಟಾಗಿ ಬೆಂದಿಲ್ಲ ಅಂದರೆ. ಈಗ ಇದನ್ನು ಮಟನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಒಂದು ಕಾಲು ಭಾಗದಷ್ಟು ಕುಕ್ಕರಲ್ಲೇ ಬಿಟ್ಟು ಉಳಿದಂಥ ಚಿಕನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊತಿದ್ದೀನಿ. ಅದು ಸಪ್ರೇಟ್ ಪಲ್ಯ ಮಾಡ್ಕೊಬೇಕು, ಹಾಗಾಗಿ ಸಪ್ರೇಟ್ ಮಾಡಿ ಇಟ್ಕೊತಿದ್ದೀನಿ. ನೋಡಿ, ನಾವು ರುಬ್ಬಿರೋಂಥ ಮಸಾಲೆನೂ ಕೂಡ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಮಸಾಲೆನ ಫಸ್ಟೇ ಸೈಡ್ಗೆ ಎತ್ತಿಟ್ಕೊತಿದ್ದೀನಿ. ಮಿಕ್ಕಿದ ಉಳಿದಂಥ ಮಸಾಲೆನ ನಾನು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಕುಕ್ಕರಲ್ಲಿ ನೋಡಿ ಅದರ ಬೆಂದಿರ್ತಕ್ಕಂಥ ನೀರು ಅದರಲ್ಲೇ ಇರುತ್ತೆ, ಹಾಗೆ ಒಂದು ಸ್ವಲ್ಪ ಪೀಸಸ್ಸು ಅದರಲ್ಲೇ ಬಿಟ್ಟಿರ್ತೀನಿ. ಯಾಕಂದರೆ ಸಾರಿಗೆ ಟೇಸ್ಟ್ ಕೊಡಬೇಕಲ್ವಾ, ಹಾಗಾಗಿ ಒಂದು ಸ್ವಲ್ಪ ಪೀಸ್ ಅದರಲ್ಲೇ ಬಿಟ್ಟಿರ್ತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಡೋಣ. ಈಗ ಈ ಟೈಮಲ್ಲಿ ಇದೇ ಮೇನ್ ಇಂಗ್ರೀಡಿಯೆಂಟ್ಸು ನಾಟಿ ಕೋಳಿ ಬಸ್ಸಾರಿಗೆ. ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ಹುಚ್ಚೆಳ್ಳು ಹಾಕ್ಕೊತಿದ್ದೀನಿ. ಇದನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ. ನಮ್ಮ ಕಡೆ ಹುಚ್ಚೆಳ್ಳು ಅಂತ ಕರೀತಾರೆ. ಇದು ಹಾರದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪೌಡ್ರ್ ಮಾಡ್ಕೊಂಡ. ತುಂಬ ಏನು ಪೌಡ್ರ್ ಆಗಲ್ಲ ಇದು. ಇದಾದಷ್ಟು ಪೌಡ್ರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಕೂದಲು ಥರ ಹಂಗಂಗೆ ಕಾಣಿಸ್ತಿರುತ್ತೆ. ಫೈನಾಗಿ ಪೌಡ್ರ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಭಾಗದಷ್ಟು ಸಪ್ರೇಟ್ ಮಾಡಿ ಇಟ್ಕೊತಿದ್ದೀನಿ. ಉಳಿದಂಥ ಅರ್ಧ ಭಾಗಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊತಿದ್ದೀನಿ. ನೋಡಿ,
ಚೆನ್ನಾಗಿ ರುಬ್ಕೊಬೇಕಿದು. ಹಾಲು ತಗೊಬೇಕು ಇದರಲ್ಲಿ. ಈಗ ನೋಡಿ ರುಬ್ಬಿದಾಗಿದೆ. ಇದನ್ನು ಸಾಂಬಾರು ಪಾತ್ರೆಗೇ ಫಿಲ್ಟ್ರ್ ಮಾಡ್ಕೊತಿದ್ದೀನಿ. ಇದನ್ನು ಡೈರೆಕ್ಟ್ ಹಂಗೆ ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಅದು ಕೂದಲು ಥರ ಇರುತ್ತೆ. ಅದು ಸಾಂಬಾರಲ್ಲಿ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ. ಹಾಗಾಗಿ ಈ ಥರ ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ. ನೋಡಿ ಎಷ್ಟೊಂದು ಸಿಪ್ಪೆ ಉಳಿದಿದೆ ಅಂತ. ಅದಕ್ಕೋಸ್ಕರ ಈ ಥರ ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡು ಸೈಡಿಗೆ ತಕ್ಕೊಂಬಿಡಿ. ಈಗ ಇದು ಚೆನ್ನಾಗಿ ಕುದ್ದೀಲಿ. ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದು ಸಾಂಬಾರು ರೆಡಿ ಆಗುತ್ತೆ. ಈಗ ಪಲ್ಯ ಮಾಡೋಣ. ನಾನು ಇಲ್ಲಿ ಒಂದು ಬಾಣಲಿಗೆ ಒಂದು 4 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಳ್ಳಿ. ಹಾಗೆ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಎಲೆನೂ ಹಾಕ್ಕೊತಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಡಿ. ನಾನಿಲ್ಲಿ ಒಂದು 2 ಗಡ್ಡೆ ಆಗೋಷ್ಟು ಈರುಳ್ಳಿನೂ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನು 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಮೊದಲೇ ಚಿಕನ್ ಬೇಯೋದಕ್ಕೆ ಹಾಕಿರೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಂಡ. ಹಾಗೆ ಇದಕ್ಕೆ 1 ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವು ಮೊದಲೇ ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಏನು ಫ್ರೈ ಆಗೋದು ಬೇಡ ಇದು. ನೋಡಿ ಈಗ ಈ ಟೈಮಲ್ಲಿ ನಾವು ಸಪ್ರೇಟ್ ಮಾಡಿಟ್ಟಿರ್ತಕ್ಕಂಥ ಚಿಕನ್ನ ಬೇಯಿಸಿ ಸಪ್ರೇಟ್ ಮಾಡಿಟ್ಟಿರ್ತಕ್ಕಂಥ ಚಿಕನ್ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಈ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಪಲ್ಯ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಈಗ ನೋಡಿ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗಿದೆ. ಈಗ ಈ ಟೈಮಲ್ಲಿ 1 ಟೀ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ಸಾಕು, ತುಂಬ ಏನು ಬೇಡ. ಯಾಕಂದರೆ ನಾವು ಹಾಕಿರೋವಂಥ ಮಸಾಲೆ ಆ ಪೀಸುಗಳಿಗೆಲ್ಲ ಚೆನ್ನಾಗಿ ಹಿಡಿದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ 1 ಟೀ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಒಂದು ಸ್ವಲ್ಪ ಡ್ರೈ ಆಗೋ ತನಕ ಬೇಯಿಸ್ಕೊಂಡ. ನೋಡಿ ಡ್ರೈ ಆಗ್ತಾ ಬರ್ತಿದೆ. ಈ ಟೈಮಲ್ಲಿ ನಾವು ಮೊದಲೇ ಹುರಿದು ಇಟ್ಟಿರ್ತಕ್ಕಂಥ ಪೌಡರ್ ಮಾಡಿಟ್ಟಿರ್ತಕ್ಕಂಥ ಹುಚ್ಚೆಳ್ಳು ಪೌಡರ್ ಹಾಕ್ಕೊತಿದ್ದೀವಿ. ಇದನ್ನು ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ, ಗುರೆಳ್ಳು ಅಂತಲೂ ಕರೀತಾರೆ. ಈಗ ಹುಚ್ಚೆಳ್ಳು ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ತಿರ್ಗಿಸ್ಕೊಡೋಣ. ಈ ತಿರುಗಿಸ್ತಿರ್ಬೇಕಾದ್ರೇ ಆ ಫ್ಲೇವರ್ ಸಖತ್ತಾಗಿ ಬರ್ತಿದೆ. ಹುರಿದು ಪೌಡರ್ ಮಾಡಿರ್ತಕ್ಕಂಥ ಫ್ಲೇವರ್, ಸ್ಮೋಕಿ ಫ್ಲೇವರು ನೋಡಿ. ಚೆನ್ನಾಗಿ ತಿರ್ಗಿಸ್ಕೊಟ್ಟು ಇದನ್ನೊಂದು 5 ನಿಮಿಷ 10 ನಿಮಿಷ ಆದರೂ ಹಾಗೆ ಬಿಟ್ಬಿಡಿ. ಆ ಫ್ಲೇವರೆಲ್ಲ ಚೆನ್ನಾಗಿ ಮ್ಯಾಗ್ನೇಟ್ ಆಗುತ್ತೆ. ಆವಾಗ ಇನ್ನೂ ಸಖತ್ ಟೇಸ್ಟ್ ಕೊಡುತ್ತೆ. ನೋಡಿ ಚೆನ್ನಾಗಿ ರೆಡಿ ಆಗಿದೆ ಒಂದು ಚಿಕನ್ ಬಸ್ಸಾರು ಪಲ್ಯ. ಬಿಸಿ ಬಿಸಿ ಮುದ್ದೆ ಜೊತೆ, ಅನ್ನದ ಜೊತೆ, ಹಾಗೆ ಚಪಾತಿ, ಇಡ್ಲಿ, ಬೆಸ್ಟ್ ಕಾಂಬಿನೇಷನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದನ್ನು ಕೆಮ್ಮು, ಶೀತ ಆದಾಗ್ಲೂ ಸೂಪ್ ಥರನೂ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಅಡುಗೆ ಮಾಡೋಕ್ಕೆ ಬರ್ದಿದ್ದರೂ ಕೂಡ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು, ಅಷ್ಟು ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಇದೇ ಥರನೇ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಹೇಗೆ ಬಂತಂತ ಕಮೆಂಟ್ ಮಾಡಿ. ನೀವು ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಿರೋದಾದರೆ ಪ್ಲೀಸ್ ಒಂದೇ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.